ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಆತ್ಮೀಯ ಸ್ನೇಹಿತರಾದಂಥ ಮುನೇಗೌಡರಿಗೆ ಜನ್ಮದಿನದ ಶುಭಾಶಯಗಳು. ಗೌಡ್ರೆ, ಭಗವಂತ ನಿಮಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಕೀರ್ತಿ, ಲಾಭ ಎಕ್ಸೆಟ್ರಾ ಎಕ್ಸೆಟ್ರಾ ಪ್ರಪಂಚದಲ್ಲಿ ಏನಿದೆ ಎಲ್ಲನೂ ಎಕ್ಸ್ಟ್ರಾಡಿನರಿ ಕೊಟ್ಟು ಕಾಪಾಡಲಿ ಅಂತ ಹಾರೈಸ್ತೇನೆ. ತುಂಬ ಖುಷಿಯಾದಂಥ ದಿವಸ ಇವತ್ತು. ಭುವನಂ ಗಗನಂ 25 ದಿನ, ನಮ್ಮ ಗೌಡ್ರಿಗೆ 25 ವರ್ಷದ ಜನ್ಮದಿನದ ಶುಭಾಶಯಗಳು. ಈ ಸಿನಿಮಾ ಮುಹೂರ್ತಕ್ಕೂ ಸಹ ನಾನು ಹೋಗಿದ್ದೆ. ಆ್ಯಂಡ್ ಇವತ್ತು 25ನೇ ಒಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಇದೆ. ಇದಕ್ಕೂ ಸಹ ಮುಖ್ಯ ಅತಿಥಿಯಾಗಿ ನನ್ನನ್ನು ಕರೆಸಿದ್ದಾರೆ. ಗೌಡ್ರು ಫಂಕ್ಷನ್ ಯಾವುದೇ ಇರ್ಬೋದು, ಅದಕ್ಕೆ ನಾವು ಅತಿಥಿ ಅಲ್ಲ, ಆತ್ಮೀಯ ಸ್ನೇಹಿತರು. ಯಾಕಂದರೆ ಅದು ನಮ್ಮ ಮನೆ ಕಾರ್ಯಕ್ರಮನೇ ಆಗಿರುತ್ತೆ. ಬಹಳಷ್ಟು ಜೀವನದಲ್ಲಿ ಲವಲವಿಕೆಯಿಂದ ಸುಮಾರು ಒಳ್ಳೆ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥವ್ರು ಮುನೇಗೌಡರು. ಅವ್ರಿಗೆ ಜನಸೇವೆ ಮಾಡಬೇಕು ಅನ್ನೋ ಆಸೆ ಬಹಳಷ್ಟಿದೆ. ಸೊ ಹಾಗಾಗಿ ಲಾಸ್ಟ್ ಟೈಮು ಎಲೆಕ್ಷನ್ನು ಸಹ ಪಾರ್ಟಿಸಿಪೇಟ್ ಮಾಡಿದ್ರು. ಈಗ ಚಿತ್ರರಂಗಕ್ಕೂ ಸಹ ಬಂದಿದ್ದಾರೆ. ಇಲ್ಲೂ ಅಲ್ಲೂ ಎಲ್ಲ ಕಡೆಯೂ ಸಹ ಸಿಲ್ವರ್ ಜೂಬ್ಲಿ ಅನ್ನೋದು ದಿಗ್ವಿಜಯವಾಗಿ ಸದಾಕಾಲ ನಿಮ್ಮ ಹಿಂದೆ ಇರಲಿ ಅಂತ ಆಶಿಸ್ತೀನಿ. ನಿಮ್ಮ ಎಲ್ಲ ಕನಸುಗಳ ಜೊತೆಯಲ್ಲಿ ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿರ್ತೀವಿ. ನಿಮ್ಮ ಬಗ್ಗೆ ಖುಷಿಯಾಗೋದೇನು ಅಂದರೆ, ಇವತ್ತು ಸಿನಿಮಾ ರಂಗದಲ್ಲಿ ಹಣ ಹೂಡಬೇಕು ಅಂದ್ರೇ ಎಂಥ ಪರಿಸ್ಥಿತಿ ಇದೆ ಅಂತ ಎಲ್ರಿಗೂ ಗೊತ್ತು. ಅಂಥ ಪರಿಸ್ಥಿತಿಯಲ್ಲಿ ನೀವು ಯಾವುದು ಸ್ಟಾರ್ ನಟರನ್ನ ನಂಬಿಕೊಳ್ಳದೆ ಹೊಸ ಪ್ರತಿಭೆಗಳನ್ನ ಹಾಕ್ಕೊಂಡು ನೀವು ಬಂಡವಾಳ ಹೊಡೋದಿದೆಯಲ್ಲ, ನಿಮ್ಮಂಥ ನಿರ್ಮಾಪಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ ಗೌಡ್ರು. ಸೊ ಹಾಗಾಗಿ ಅದ್ಭುತವಾದಂಥ ಪ್ರತಿಭೆಗಳು, ಪೃಥ್ವಿ ಇರ್ಬೋದು, ಪ್ರಮೋದ್ ಇರ್ಬೋದು, ರಶಲ್ ಅವರು ಇರ್ಬೋದು, ಮತ್ತು ನಮ್ಮ ಗಿರೀಶ್ ಮೂಲಿಮನೆ ಇರ್ಬೋದು, ಇವರೆಲ್ಲ ಏನಂದರೆ ಒಂದು ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಬಂದಾಗ ನಿರ್ಮಾಪಕರು ಅನ್ನೋ ಒಂದು ಪಿಲ್ಲರ್ ಇದೆಯಲ್ಲ, ಅದು ತುಂಬ ಸ್ಟ್ರಾಂಗ್ ಆಗಿ ಅವ್ರಿಗೆ ಬೇಕಾಗುತ್ತೆ. ಅಂಥದ್ರಲ್ಲಿ ಇವತ್ತು ನೋಡಿ, ಇವತ್ತು 25 ದಿನ ಈ ಒಂದು ಸಿಚುವೇಶನ್ ಲೋಡಿದೆ ಅಂದರೆ ಅದೊಂದು 100 ಡೇಸ್ ಕಡಿಮೆ ಇಲ್ಲ ಅಂತ ನಾನಂತೂ ಅಂದ್ಕೊಳ್ತೀನಿ. ಸೊ ಅವ್ರ ಲೈಫ್ಗೆ ನೀವು ಏನು ಉಡುಗೊರೆ ಕೊಟ್ಟರು ಅದು ಸಾಲಲ್ಲ. ಬಟ್ ಇದಕ್ಕಿಂತ ದೊಡ್ಡ ಉಡುಗೊರೆ ನೀವು ಕೊಟ್ಟಿರೋದು ಇಲ್ಲ. ನಿಮ್ಮ ಜನ್ಮದಿನ ದಿನ ಅವ್ರಿಗೆ ನೀವು ಉಡುಗೊರೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 25 ದಿನದ ಒಂದು ಸಂಭ್ರಮ ಅವ್ರ ಲೈಫಲ್ಲಿ ಮರೆಯೋಕ್ಕಾಗದೇ ಇರೋವಂಥದ್ದು. ಸೊ ಹಾಗಾಗಿ ಸಾಕಷ್ಟು ಸಿನಿಮಾಗಳನ್ನ ನೀವು ಮಾಡ್ತಾ ಇರಿ. ನಿಮ್ಮ ರಾಜಕೀಯ ಜೀವನ ಸಹ ಯಶಸ್ವಿಯಾಗಲಿ ಅಂತ ಆಶಿಸ್ತಾ, ಮತ್ತಷ್ಟು ಹೊಸ ಪ್ರತಿಭೆಗಳನ್ನ ಇಟ್ಕೊಂಡು, ಈಗ ನನ್ನ ಗೆಳೆಯ ಸತೀಶ್ ಅವ್ರನ್ನ ಮತ್ತು ರಚಿತಾರಾಮ್ ಅವ್ರ ಜೊತೆಲಿ ಮತ್ತು ಮಹೇಶ್ ಇವ್ರನ್ನ ಇಟ್ಕೊಂಡು ದೊಡ್ಡ ಸಿನಿಮಾ ಮಾಡ್ತಾ ಇದ್ದೀರಾ, ಸ್ಟಾರ್ ಸಿನಿಮಾ. ಅದು ಸಹ ಹಿಟ್ಟಾಗಲಿ, ಎಲ್ಲ ಒಳ್ಳೇದಾಗಲಿ. ನಿಮ್ಮ ಭವಿಷ್ಯ ತುಂಬ ಉಜ್ವಲವಾಗಿರಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗಲಿ ಗೌಡ್ರೆ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಗಾಡ್ ಬ್ಲೆಸ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.